ಕಾರ್ತಿಕ ಮಾಸ ಮುಗಿದ ಮೇಲೆ ಬರುವ ಮತ್ತೊಂದು ಮಾಸ ಅಂದರೆ ಅದೇ ಧನುರ್ಮಾಸ. ಧನುರ್ಮಾಸವನ್ನು ಈ ರೀತಿ ನಿಯಮಗಳಿಂದ ಪೂಜೆ ಪುನಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಇದ್ದರೂ ಶಾಶ್ವತವಾಗಿ ಪರಿಹಾರ ಆಗುವುದರ ಜೊತೆಗೆ ಹಣಕಾಸಿನ ಸಮಸ್ಯೆ ಕೂಡ ಖಂಡಿತವಾಗಿಯೂ ಪರಿಹಾರ ಆಗುತ್ತೆ. ಧನುರ್ಮಾಸ ಮಂಗಳವಾರದಿಂದ ಪ್ರಾರಂಭವಾಗುತ್ತೆ. ಸಂಪ್ರದಾಯದ ಪ್ರಕಾರ ದೇವಾನುದೇವತೆಗಳು ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುತ್ತಾರೆ ಎನ್ನುವ ನಂಬಿಕೆ ಇದೆ. ಈ ಅವಧಿಯಲ್ಲಿ ಯಾವ ದೇವರನ್ನು ಯಾವ ರೀತಿ ಯಾವ ವಿಧಿವಿಧಾನಗಳಿಂದ ಪೂಜೆ ಮಾಡಿದರೆ ಯಾವ ಫಲಗಳು ನಿಮಗೆ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವ ಪ್ರತಿ ದೈವ ಮಾಹಿತಿ ಮತ್ತು ಸಮಸ್ಯೆಗಳ ಶೀಘ್ರ ಪರಿಹಾರ ಆಗುವಂತಹ ಮಾಹಿತಿಗಳನ್ನು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುವಂತೆ ಆಗುತ್ತೆ. ಈ ಅವಧಿಯಲ್ಲಿ ಭಗವಾನ್ ವಿಷ್ಣುವಿಗೆ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತೆ. ಈ ಒಂದು ದಿನ ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ 1000 ವರ್ಷಗಳವರೆಗೆ ವಿಷ್ಣು ದೇವನನ್ನು ಪೂಜಿಸುವ ಪುಣ್ಯ ಫಲ ಪಡೆದುಕೊಳ್ಳಬಹುದು. ಧನುರ್ಮಾಸ ಪೂಜಾ ವಿಧಾನಗಳು, ಧನುರ್ಮಾಸದ ಮಹತ್ವ, ಆಚರಣೆಗಳು ಮತ್ತು ವ್ರತದ ಪ್ರಯೋಜನಗಳು ಎಲ್ಲವನ್ನೂ ತಿಳಿದುಕೊಳ್ಳಬೇಕು. ಧನುರ್ಮಾಸ ಧಾರ್ಮಿಕ ಸೇವೆಗಳಿಗೆ ಬಹಳ ವಿಶೇಷವಾದ ತಿಂಗಳು. ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ಧನುರ್ಮಾಸದ ಕುರಿತು ಹೀಗೊಂದು ಹೇಳಿದ್ದಾನೆ: ನಾನು ವರ್ಷದ ತಿಂಗಳುಗಳಲ್ಲಿ ಮಾರ್ಗಶೀರ ಮಾಸದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಹೆಚ್ಚು ಪ್ರಕಟಗೊಳ್ಳುತ್ತೇನೆ. ಈ ಕಾರಣಕ್ಕಾಗಿ ಋಷಿಗಳು ಈ ಮಾಸವನ್ನು ಸಂಪೂರ್ಣವಾಗಿ ಭಕ್ತಿ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಲು ಮೀಸಲಿಟ್ಟಿದ್ದಾರೆ. ಸಂಪ್ರದಾಯದ ಪ್ರಕಾರ ಧನುರ್ಮಾಸದಲ್ಲಿ ದೇವರುಗಳು ಮುಂಜಾನೆ ಎದ್ದೇಳುತ್ತಾರೆ. ಅವರು ಬ್ರಹ್ಮ ಮುಹೂರ್ತದ ಮಂಗಳಕರ ಅವಧಿಯಲ್ಲಿ ಶ್ರೀ ಮಹಾವಿಷ್ಣುವಿಗೆ ವಿಶೇಷವಾದ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಈ ಪುಣ್ಯ ಕಾಲದಲ್ಲಿ ಒಂದೇ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ 1000 ವರ್ಷಗಳ ಕಾಲ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದಂತೆ ಎಂದು ಹೇಳಲಾಗುತ್ತದೆ. ಧನುರ್ಮಾಸದ ಮಹತ್ವವನ್ನು ತಿಳಿಯುವುದಾದರೆ, ಧನುರ್ಮಾಸ ಎನ್ನುವುದು 2 ಪದಗಳ ಸಂಯೋಜನೆಯಾಗಿದೆ. ಧನು ಇದು ಸೂರ್ಯ ರಾಶಿಯ ಧನು ಮತ್ತು ಮಾಸ ಎಂದರೆ ತಿಂಗಳು. ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸುವ ಮತ್ತು ಅವನೊಂದಿಗೆ ಇರುವ ಮಾಸವನ್ನು ಧನುರ್ಮಾಸ ಎಂದು ಪರಿಗಣಿಸಲಾಗುತ್ತದೆ. ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನು ಪ್ರತಿ ತಿಂಗಳು ಒಂದೊಂದು ರಾಶಿಯ ಚಿಹ್ನೆಯಲ್ಲಿರುತ್ತಾನೆ. ಈ ತಿಂಗಳು ಸಂಕ್ರಾಂತಿ ಅಥವಾ ಮಕರ ಸಂಕ್ರಾಂತಿಯ ಒಂದು ದಿನದ ಮೊದಲು ಭೋಗ ದಿನದಂದು ಕೊನೆಗೊಳ್ಳುತ್ತಾನೆ. ಧನುರ್ಮಾಸವು ವೈಷ್ಣವರಿಗೆ ಅತ್ಯಂತ ಮಂಗಳಕರವೆಂದು ಮಾಸವಾಗಿದೆ. ಧನುರ್ಮಾಸವು 30 ದಿನಗಳವರೆಗೆ ಇರುತ್ತದೆ ಮತ್ತು ಎಲ್ಲ 30 ದಿನಗಳು ವೈಷ್ಣವರಾಗಿ ಅತ್ಯಂತ ಪವಿತ್ರವಾದ ಮಾಸವಾಗಿದೆ. ಭಗವಾನ್ ವಿಷ್ಣುವಿನ ಆಶೀರ್ವಾದ ಪಡೆಯಲು ವಿಶೇಷ ಆಚರಣೆಗಳು ಮತ್ತು ಪೂಜೆಗಳನ್ನು ಪೂರ್ವಭಾವಿಯಾಗಿ ಈ ಮಾಸದಲ್ಲಿ ಮಾಡಲಾಗುತ್ತದೆ. ಇನ್ನು ನಿಮಗೊಂದು ಪ್ರಶ್ನೆ ಮೂಡಬಹುದು, ಅದೇ ಧನುರ್ಮಾಸ ಯಾಕೆ ಸೂಕ್ತ ಮತ್ತು ಮಂಗಳಕರ ಎಂದು. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಸಲ್ಲಿಸುವ ಪೂಜೆ ಅಂದರೆ ಮುಂಜಾನೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ದೇವರಿಗೆ ಸಲ್ಲಿಸುವ ಯಾವುದೇ ಪ್ರಾರ್ಥನೆಯು ನಿಮಗೆ ಹೆಚ್ಚಿನ ಪುಣ್ಯವನ್ನು ನೀಡುತ್ತದೆ. ಹಿಂದೂ ಸಂಪ್ರದಾಯದ ಇದೊಂದು ಪವಿತ್ರವಾದ ನಂಬಿಕೆ. ಈ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತೆ. ಈ ಸಮಯವು ಭಕ್ತನಿಗೆ ತನ್ನ ಭಕ್ತಿಯನ್ನು ದೇವರ ಮೇಲೆ ಕೇಂದ್ರೀಕರಿಸಲು ಮತ್ತು ಭಗವಂತನಿಗೆ ಹತ್ತಿರವಾಗಲು ಸಹಾಯ ಮಾಡುತ್ತೆ. ದೇವರಿಗೆ ವರ್ಷದ 6 ತಿಂಗಳುಗಳು ಹಗಲು ಉತ್ತರಾಯಣ ಮತ್ತು ಇನ್ನೊಂದು 6 ತಿಂಗಳು ರಾತ್ರಿ ದಕ್ಷಿಣಾಯಣ ಎಂದು ಪರಿಗಣಿಸಲಾಗುತ್ತದೆ. ಧನುರ್ಮಾಸವು ದೇವರಿಗೆ ರಾತ್ರಿಯು ಕೊನೆಗೊಳ್ಳುವ ಕೊನೆಯ ತಿಂಗಳು ಅಥವಾ ದೇವರಿಗೆ ಬ್ರಹ್ಮ ಮುಹೂರ್ತದ ಸಮಯವಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ದೇವರನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಆದ್ದರಿಂದಲೇ ಭಕ್ತರು ಧನುರ್ಮಾಸದ ದೇವರ ಬ್ರಹ್ಮ ಮುಹೂರ್ತದ ಸಮಯವನ್ನು ಪವಿತ್ರ ಮತ್ತು ಮಂಗಳಕರವೆಂದು ಪರಿಗಣಿಸುತ್ತಾರೆ. ಧನುರ್ಮಾಸದ ಪೂಜೆ ವಿಧಾನಗಳನ್ನು ನೋಡುವುದಾದರೆ, ಈ ದಿನಗಳಲ್ಲಿ ಭಕ್ತರು ಸೂರ್ಯ ಉದಯಕ್ಕೆ ಮೊದಲು ಎದ್ದು ಪೂಜೆಯನ್ನು ಮಾಡುತ್ತಾರೆ. ಇದನ್ನು ಬ್ರಹ್ಮ ಮುಹೂರ್ತದ ಪೂಜೆ ಎನ್ನುತ್ತಾರೆ. ಈ ದಿನಗಳಲ್ಲಿ ಭಗವಾನ್ ವಿಷ್ಣುವಿನ ಶ್ಲೋಕಗಳನ್ನು ಹೆಚ್ಚಾಗಿ ಪಠಿಸಲಾಗುತ್ತೆ. ಈ ದಿನಗಳಲ್ಲಿ ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ಕೈಲಾದಷ್ಟು ದಾನವನ್ನು ಮಾಡಲಾಗುತ್ತೆ. ಈ ದಿನಗಳಲ್ಲಿ ವಿಷ್ಣುವಿನ ಆರಾಧನೆಯನ್ನು 1000 ವರ್ಷಗಳ ಪೂಜೆಗೆ ಸಮವೆಂದು ಪರಿಗಣಿಸಲಾಗುವುದು.
ಈ ತಿಂಗಳು ಪೂರ್ತಿ ವೆಂಕಟೇಶ್ವರನ ಸ್ತೋತ್ರವನ್ನು ಪಠಿಸಲಾಗುತ್ತೆ. ಧನುರ್ಮಾಸದ ಸಮಯದಲ್ಲಿ ಮಹಾಮಂಗಳಾರತಿಯಾಗುವ ವೇಳೆ ನೀವು ದೇವಸ್ಥಾನದಲ್ಲಿ ಹೋಗಿ ಭಕ್ತಿಯಿಂದ ಈ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ನಿಮಗಿರುವ ಕಷ್ಟಗಳನ್ನು ಬೇಡಿಕೊಂಡು ಎಲ್ಲ ರೀತಿಯಾದಂತಹ ಕಷ್ಟಗಳನ್ನು ಪರಿಹರಿಸು. ಜೀವನದ ಏಳಿಗೆ ಎನ್ನುವುದು ಆಗ್ತಾ ಇಲ್ಲ ಅನ್ನುವುದಾದರೆ ಏಳಿಗೆ ಆಗ್ತಾ ಇಲ್ಲ. ಹಣಕಾಸಿನಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಮಗನಿಗೋ ಅಥವಾ ಮಗಳಿಗೆ ಯಾವುದೇ ವರ ಅಥವಾ ವಧು ಸಿಗ್ತಾ ಇಲ್ಲ. ಜೀವನ ಜಿಗುಪ್ಸೆ ಆಗ್ತಾ ಇದೆ. ಜೀವನದ ನೌಕೆ ಹೇಗೆ ಸಾಗಿಸೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಭಕ್ತಿಯಿಂದ ಬೇಡಿಕೊಂಡು ನೀವು ಮಂಗಳಾರತಿ ತೆಗೆದುಕೊಂಡು ಬಂದು ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ವೆಂಕಟೇಶ್ವರ ಸ್ವಾಮಿಯ ಮುಂದೆ ಇಟ್ಟು ನೋಡಿ. ಆ ಧನುರ್ಮಾಸ ಪೂರ್ತಿ ನಿಮಗೆ ಶುಭದಾಯಕವಾಗಿರುತ್ತೆ. ಹೆಚ್ಚಿನ ಲಾಭವಾಗುತ್ತೆ. ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ ಆಗಿರಬಹುದು, ಮದುವೆ ಸಮಸ್ಯೆ ಎಲ್ಲವೂ ಕಳೆದು ವರ್ಷವಿಡೀ ತುಂಬ ಚೆನ್ನಾಗಿರ್ತೀರ. ಧನುರ್ಮಾಸ ಆಚರಿಸುವವರು ಎಲ್ಲ ವಿಧಿವಿಧಾನಗಳನ್ನು ಅನುಸರಿಸಿಯೇ ಪೂಜೆ ಮಾಡಬೇಕು. ಹಾಗೂ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಆಗಿರಲಿ, ದುಃಖ ಆಗಿರಲಿ, ಹೇಳಿಕೊಳ್ಳಲಾಗದಂತಹ ಕಷ್ಟ ಆಗಿರಲಿ, ಎಲ್ಲದಕ್ಕೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರೂಜಿಯವರನ್ನು ಒಂದು ಕರೆ ಮಾಡಿ ಸಂಪರ್ಕಿಸಿ. ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸೂಚಿಸುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದ.